836 ಭಾಗಾಕಾರ 2 ಇದನ್ನ ಭಾಗಾಕಾರವನ್ನ ಮಾಡೋಣ. ಆದ್ರೆ ಪ್ರತಿದಿನ ಮಾಡ್ತೀವಲ್ಲ ಆ ರೀತಿ ಬೇಡ, ಇದನ್ನೊಂದು ವಿಶೇಷ ರೀತಿಯಿಂದ ಭಾಗಾಕಾರವನ್ನ ಮಾಡೋಣ. ವಿಶೇಷ ರೀತಿಯಿಂದ ಭಾಗಾಕಾರ ಯಾವ ರೀತಿಯಾಗಿ ಅನ್ನೋದನ್ನ ನೋಡೋಣ. ನೋಡ್ರಿ 836 ನಮ್ಮ ಹತ್ರ ಎಷ್ಟಿದೆ? 836. ಅದನ್ನು ನಾವು ಎಷ್ಟು ಜನಕ್ಕೆ ಹಂಚಿಕೆ ಮಾಡಬೇಕು? ಇಬ್ಬರಿಗೆ ಹಂಚಿಕೆ ಮಾಡಬೇಕು. ಅದಕ್ಕಾಗಿ ಈ ರೀತಿಯಾಗಿ ಒಂದು ಬಾಕ್ಸ್ ಥರ ಹಾಕೊಳ್ಳೋಣ. 836ನ ಇಬ್ಬರಿಗೆ ನಾವು ಸಮನಾಗಿ ಹಂಚಿಕೆಯನ್ನು ಮಾಡೋಣ. 8 ಇದೆಯಲ್ಲ, 8 ನಾವು ಈ 8ಅನ್ನು 2ರಂತೆ ಎಷ್ಟು ಗುಂಪು ಮಾಡ್ಬೋದು ಅನ್ನೋದನ್ನ ನೋಡ್ಬೋದು. ಎಷ್ಟು ಗುಂಪು ಮಾಡ್ಬೋದು? 2ರಂತೆ 1 2 ಕರೆಕ್ಟ್ ಅದಾವಲ್ಲ, 3 4 ಉದೋಲ 8 ಎಷ್ಟು ಗುಂಪು ಅದು? 1 2 3 4 ಅಂದ್ರೇನು? ಒಬ್ರಿಗೆ ಇಬ್ಬರಿದ್ದಾರಲ್ಲಿ ಒಂದು ಟೈಮಿಗೆ ಒಂದೊಂದು ಕೊಟ್ಟಿದ್ದೀವಿ, 2ನೇ ಟೈಮ್ನು ಒಂದೊಂದು ಕೊಟ್ಟಿದ್ದೀವಿ, 3ನೇ ಟೈಮು ಒಂದೊಂದು ಕೊಟ್ಟಿದ್ದೀವಿ, 4ನೇ ಟೈಮು ಒಂದೊಂದು ಕೊಟ್ಟಿದ್ದೀವಿ. ಅಂದರೆ ಒಟ್ಟು ಒಬ್ಬರಿಗೆ ನಾವು 4ರಂತೆ ಹಂಚಿಕೆಯನ್ನು ಮಾಡಿದ್ದೀವಿ. ಸೊ ಇಬ್ಬರಿಗೆ ಕೊಟ್ಟಿದ್ದೀವಿ, ಹಾಗಾದ್ರೆ ಎಷ್ಟು ಕೊಟ್ಟಂಗೈತೆ? ನಾವು 8ಅನ್ನು ಕೊಟ್ಟಂಗೈತಲ್ಲ 8ಅನ್ನು. ಓಕೆ. ಸೊ 1 2 3 4 ಕರೆಕ್ಟ್ ಆಗಿದೆಯಲ್ಲ, ಒಬ್ಬರಿಗೆ 4ರಂತೆ ಕೊಟ್ಟಿದ್ದೀವಿ. ಓಕೆ. ನೆಕ್ಸ್ಟ್ 3. ಇದನ್ನು 2ರಂತೆ ಎಷ್ಟು ಗುಂಪು ಮಾಡ್ಬೋದು ನೋಡಿ? ಒಂದೇ ಗುಂಪು ಮಾಡ್ಬೋದಲ್ಲ. 2ರಂತೆ ಎಷ್ಟು? 3 ಗುಂಪು ಆಗ್ತಾವ, 2 ಗುಂಪು ಆಗ್ತಾವ, ಒಂದೇ ಎಲ್ಲ ಆಗೋದು. ಓಕೆ. ಎಷ್ಟು ಉಳಿತು? 1. ಸೊ 1 ಗುಂಪು ಅಂದರೆ ಇದರೊಳಗೆ ನಾವು ಎಷ್ಟು ಕೊಟ್ಟಂಗೈತಿ? ಇಬ್ಬರಿಗೂ ಒಂದೊಂದು ಕೊಟ್ಟಂಗೆ. ಎಷ್ಟು ಕೊಟ್ಟಂಗಾಯ್ತು? ಇಬ್ಬರಿಗೂ ಒಂದೊಂದು. ಓಕೆ. ಇನ್ನು ನೆಕ್ಸ್ಟು ಇಲ್ಲಿ ಉಳಿದಿರುವಂಥದ್ದು 1 ಉಳಿದಲ್ಲ, ಅದನ್ನು ಇಲ್ಲಿ ಮೇಲೆ ಬರೆಯೋಣ. ಎಷ್ಟಾಯ್ತಿದು? 16 ಆಯ್ತಲ್ಲ. ಓಕೆ. ಹಾಗೇನೆ ಈ 16ನ್ನ ಮತ್ತೆ 2ರಂತೆ ಎಷ್ಟು ಗುಂಪು ಆಗ್ತಾವೆ ನೋಡೋಣ. 1 2 3 4 5 6 7 8 ಗುಂಪು. ಹೌದಾ? 8 7 16. ಈಗ ನೋಡಿ 1 2 3 4 5 6 7 8 ಆಗಿದಾವೆಲ್ಲ. 8 ಗುಂಪು ಸೊನ್ನೆ. ಏನಾದ್ರು ಓದಿದೆ ಇಲ್ಲಿ? ಏನು ಓದಿದೆ ಅಂದ್ರೆ 836ನ್ನ 2ರಿಂದ ಭಾಗಾಕಾರ ಮಾಡಿದಾಗ ಉತ್ತರ ಎಷ್ಟು ಬಂತು? 418. ಎಷ್ಟು ಬಂತು ಉತ್ತರ? 418 ಬಂತಲ್ಲ. ಈಗ ನೋಡ್ರಿ, ನೀವು ಪ್ರತಿದಿನ ಮಾಡ್ತಿರಲ್ಲ ಆ ರೀತಿಯಾಗಿ ಲೆಕ್ಕ ಮಾಡಿ ನೋಡೋಣ. ಎಷ್ಟಿದೆ? 836 2ರಿಂದ ಭಾಗಾಕಾರ ಮಾಡಿ. 2 4 8 ಕರೆಕ್ಟ್ ಆಗಿದೆಯಲ್ಲ. ನೋಡ್ರಿ, ಭಾಗಾಕಾರದ್ದು ಭಾಗಲಬ್ಧ ಇಲ್ಲಿ ಬರೀಬೇಕು, ನಾನು ಇಲ್ಲಿ ಬರ್ಬೋದು ಅಂದ್ರೆ ಚೆನ್ನಾಗಿ. ಯಾಕಂತ ಹೇಳ್ರಿ, ಈಗ ನಾವು 100 ಸಂಖ್ಯೆನ ಭಾಗಾಕಾರ ಮಾಡ್ತಾ ಇದ್ದೀವಿ, ಮೇಲೆ 100 ಸ್ಥಾನದಲ್ಲಿನೇ ಅದು ಭಾಗ. ಸೊ 2 4 8. ನೆಕ್ಸ್ಟ್ 3ನ್ನ ಕೆಳಗಿಸ್ಬೋದು. 4 1 2 1 2 ಎಷ್ಟು ಉಳಿತು? 1.